ಈಶ್ವರ ನಿನಗೆ ಏನಾಗಿದೆ ಈಗ? ಕೈಯಲ್ಲಿ ಕಬ್ಬಿನ ಏನಾದ್ರು ಕೊಡಿ, ಒಂದು ಕೂತ್ಕೊಳ್ಳಿ. ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅಲ್ಲಿ ಶರ್ತ್ ಮಾತಾಡ್ತಿದ್ದಾರೆ, ಕೂತ್ಕೊಳ್ಳಿ. ಒಮ್ಮೆ ನೀವು ಪ್ರದೀಪ್ ಈಶ್ವರ್ ನೀವು ಕೂತ್ಕೊಳ್ಳಿ. ಶರ್ತ್ ಬಚ್ಚಬಾರ್ದು, ಮಲೆಗಳ ಬಗ್ಗೆ ಮಾತಾಡ್ತಾರೆ, ನೀವು ಬೇರೆ ವಿಚಾರ ಮಾತಾಡ್ತೀರಿ. ಸನ್ಮಾನ್ಯ ಪ್ರದೀಪ್ ಈಶ್ವರ್ ಕೂತ್ಕೊಳ್ಳಿ. ಅವ್ರು ಏನ್ ಮಾತಾಡ್ತೀರಿ ನೀವು? ಏನಾಗಿದೆ ನಿಮ್ಗೆ? ಕೂತ್ಕೊಳ್ಳಿ ಪ್ರದೀಪ್ ಈಶ್ವರ್, ಏನ್ ಮಾತಾಡ್ತೀರಿ? ಸನ್ಮಾನ್ಯ ಏನಿದು? ಏನ್ ಮಾತಾಡ್ತೀರಿ? ಸನ್ಮಾನ್ಯ ಆಯ್ತಾಯ್ತು. ಸಭಾಧ್ಯಕ್ಷ, ಏನಿವತ್ತು ಕರಾವಳಿ ಪ್ರದೇಶದಲ್ಲಿ, ಮಲೆನಾಡಿನ ಪ್ರದೇಶದಲ್ಲಿ ಧಾರಾಕಾರವಾಗಿ ಮಳೆ ಸಾರ್ವಜನಿಕರ ಬದುಕಿನ ಅಸ್ತವ್ಯಸ್ತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಹಿನ್ನೆಲೆಯಲ್ಲಿ ಇವತ್ತು ಲಕ್ಷಾಂತರ ಕನ್ನಡಿಗರು ನೂರಾರು ಸಮಸ್ಯೆಗಳನ್ನ ಎದುರಿಸ್ತಾ ಇರಬೇಕಾದ್ರೆ ಈ ಒಂದು ಬಿಜೆಪಿ ನಾಡಿನ ಮಂಡಳಿಯಲ್ಲಿ ಇವರು ಅವಮಾನ ಈ ನಾಟಕನ ನಾವು ಯಾವ ರೀತಿ ಮಾಡ್ತೀವಿ ಅಂತ ವಿವರವಾಗಿ ಹೇಳಿದ್ದಾರೆ. ಇವತ್ತು ರಾಜ್ಯಾದ್ಯಂತ ಯಾವತ್ತು ಕಾಂಗ್ರೆಸ್ ಈ ರಾಜ್ಯ ಕಾಣ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾರ್ವಜನಿಕರ ನೆರವಿಗೆ ಬರಬೇಕಾದಂಥದ್ದು, ಇವತ್ತು ಸಾರ್ವಜನಿಕರ ಅನುಕೂಲಕ್ಕೆ ಬರಬೇಕಾದ್ದು, ಇವತ್ತು ಪ್ರಜೆಗಳಿಗೆ ನಾವು ರಸ್ತೆ ಸಂಪರ್ಕ ಯಾವ ರೀತಿಯಾಗಿ ಕಲ್ಪಿಸಿಕೊಡ್ಬೇಕಾಗಿದೆ. ಇವತ್ತು ರೈತರಿಗೆ ನಾವೇನು ಅನುಕೂಲ ಮಾಡಬೇಕಾಗಿದೆ. ಇವತ್ತು ಪಶುಗಳಿಗೆ ಆಹಾರನ ನಾವು ಯಾವ ರೀತಿಯಾಗಿ ವಿತರಣೆ ಮಾಡಬೇಕಾಗಿದೆ. ಈ ಯಾವ ಒಂದು ವಿಷಯದ ಬಗ್ಗೆ ಕೂಡ ಬಿಜೆಪಿ ಅವರು ಕಾಳಜಿನ ಇಟ್ಕೊಳ್ಳದೆ ಜನಕ್ಕೆ, ಜಾನುವಾರುಗಳಿಗೆ ಯಾವ ರೀತಿಯಾದಂತ ನಾವು ಪರಿಹಾರನ ಕೊಡಿಸಬೇಕು ಅಂತೇಳಿ ಇವತ್ತು ಕಾಯ್ದೆ, ಇವತ್ತು ನೈತಿಕತೆಯನ್ನು ಕಳೆದುಕೊಂಡಿರ್ತಕ್ಕಂಥ ಪ್ರದೀಪ್ ಕೂತ್ಕೊಳ್ಳಿ. ಒಮ್ಮೆ ಸದನಕ್ಕೆ ಬೆಲೆ ಇಲ್ಲ. ಏನಾಗಿದೆ? ಇವತ್ತು ಸಭಾಧ್ಯಕ್ಷ ನಾವೇನ್ ಮಾಡ್ಲಿ? ಪ್ರದೀಪ್ ಹಾನಿ ಕಂಟ್ರೋಲ್ ಇಲ್ಲ. ನಿಯಂತ್ರಣ ಇಟ್ಕೊಳ್ಳಿ. ಏನ್ ಮಾತಾಡ್ತೀರಿ ನೀವು? ಬರೀ ಮಲೆನಾಡು ಪ್ರದೇಶ ಒಂದೇ ಅಲ್ಲ, ಇವತ್ತು ಮಳೆಯಿಂದ ಬಯಲುಸೀಮೆ, ಕೋಲಾರ, ಚಿಕ್ಕಬಳ್ಳಾಪುರ ಈ ಎಲ್ಲ ಭಾಗಗಳಲ್ಲಿ ಇವತ್ತು ಮಳೆಯಿಂದ ಹಾನಿಯಾಗಿ ಎಲ್ಲ ಹೊರಟೋಯ್ತು. ಕಾಂಗ್ರೆಸ್ ಹಾನಿಯಾಗಿ ಇವತ್ತು ಜನ ಸಾರ್ವಜನಿಕರು ಬೀದಿ ಪಾಲಾಗಿದ್ರೆ ಇವ್ರಿಗೆ ಇವತ್ತು ಕೂಡ ಪ್ರಜೆಗಳ ಬಗ್ಗೆ ಚರ್ಚೆ ಮಾಡಂತ ಕಾಳಜಿ ಕಾಣ್ತಾ ಇಲ್ಲ. ಇವತ್ತು ಮನೆಗಳಲ್ಲಿ ಸೋರ್ತಾವೆ ಸಭಾಧ್ಯಕ್ಷರೇ. ನಮ್ಮ ಭಾಗಗಳಲ್ಲಿ ಇವತ್ತು ಬಯಲುಸೀಮೆ ಪ್ರದೇಶಗಳಲ್ಲಿ ಮಳೆ ನೋಡಿ ಮಳೆಯಿಂದ ಇವತ್ತು ತತ್ತರಿಸಿ ಹೋಗಿ ಇವತ್ತು ಅಸ್ತವ್ಯಸ್ತ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿ ಅವರು, ಜೆಡಿಎಸ್ ಅವರು ಮುಂದುವರೆಸಿಕೊಂಡು ಹೋಗ್ತಾ ಇದ್ದಾರೆ. ಬಿಟ್ರೆ ಕರ್ನಾಟಕದ ಪ್ರಜೆಗಳ ಬಗ್ಗೆ ಇವತ್ತವರೆಗೂ ಕೂಡ ಅವ್ರ ಧ್ವನಿನ ಎತ್ತಿಲ್ಲ. 2 ದಿನದಿಂದ ಸತತವಾಗಿ ಇಲ್ಲಿ ನಡೀತಾ ಇರ್ತಕ್ಕಂಥ ಚರ್ಚೆ ಒಂದು ನಿಗಮ ಮಂಡಳಿ ಬಗ್ಗೆ. ಬಸಂತಪ್ಪ ಸಭಾಧ್ಯಕ್ಷರೇ, ಎಲ್ಲ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಎಲ್ಲ ಚರ್ಚೆ ಮುಗಿದಿದೆ. ಇವೆಲ್ಲವೂ ಕೂಡ ಮುಗಿದ ನಂತರ ಈ ಒಂದು ನಾಟಕ ಏನ್ ನಡೀತಾ ಇದೆ, ಬಿಜೆಪಿ ಜೆಡಿಎಸ್ ಅವರ ನಾಟಕ ಸತತವಾಗಿ ಇವ್ರಿಗೇನಾದ್ರೂ ಕಾಳಜಿ ಇದ್ದಿದ್ರೆ, ಪ್ರಜೆಗಳ ಪರವಾಗಿ ಏನಾದ್ರು ಇದ್ದಿದ್ರೆ ಬಂದು ಇವತ್ತು ಮಳೆ ಬಗ್ಗೆ, ನೆರೆ ಬಗ್ಗೆ, ಮನೆಗಳ ಬಗ್ಗೆ, ಜನರ ಬಗ್ಗೆ, ಜಾನುವಾರುಗಳ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಸತತವಾಗಿ
ಮಳೆ ನೀರಿಂದ ಇವತ್ತು ಶ್ರೀನಿವಾಸ್ ಕೂತ್ಕೊ. ಮನೆಗಳು ಕಿವಿಗೆ ಹೋಗಿವೆ. ಕೂತ್ಕೊ. ಮಳೆ ನೀರಿನಿಂದ ಇವತ್ತು Earphone ಹಾಕು. ಮನೆಗಳು ಮುಚ್ಚೋಗಿವೆ. ಅದ್ರ ಬಗ್ಗೆ ಚರ್ಚೆ ಮಾಡದೆ ಇವತ್ತು ಇವರು ಸದನದ ಕಾರ್ಯಕಲಾಪಗಳನ್ನ ಮೊಟಕುಗೊಳಿಸಂತ ಎಲ್ಲ ಪ್ರಯತ್ನ ಏನು ನಡೀತಾ ಇದೆ ಇದು ನಿಜವಾಗ್ಲೂ ಕೂಡ ಕ್ಷುಲ್ಲಕವಾದಂತ ಒಂದು ನಡವಳಿಕೆ ಈ ಒಂದು ಪಕ್ಷದ ಸರ್ಕಾರದ್ದೇನು ನಡೀತಾ ಇದೆ ಅದನ್ನ ತೀವ್ರವಾಗಿ ಖಂಡಿಸಿ ಸರ್ಕಾರ ಇವತ್ತು ರಾಜ್ಯದ ಪ್ರಜೆಗಳ ಪರವಾಗಿ ಅವರ ನೆರವಿಗಾಗಿ ಇವತ್ತು ಪ್ರಜೆಗಳಿಗೋಸ್ಕರ ನಮ್ಮ ಸರ್ಕಾರ ತಯಾರಾಗಿದ್ದು ಮಾಡಕ್ಕೆ ಇದ್ದಾರೆ ಮಾಡಬೇಕು ಅಂತ ಮಾತಾಡಲಿಕ್ಕಿದ್ದಾರೆ. ನೆಕ್ಸ್ಟ್ ಅಶೋಕ್ ರೈ, ಮಂಜು ಕೋಲಾರ್, ಈಶ್ವರನ್ನ ನಡೆಸ್ಕೊಂಡಂತ ರೀತಿ ನಾಚಿಕೆಗೇಡು. ಈ ಸದನಕ್ಕೆ ನಾಚಿಕೆ, ಅವಮಾನ, ಅವಕಾಶ ಕೊಟ್ಟಿದ್ದಕ್ಕೆ ಅವಮಾನ. ತಮಗೆ ಧನ್ಯವಾದಗಳು ಹೇಳ್ತೀನಿ. ಮಾತಾಡಕ್ಕೆ ಅವಕಾಶ ಯಾಕಂದ್ರೆ ಇವತ್ತು ನಮ್ಮ ಓಡಿಸ್ಬಿಟ್ಟು ತಾಲೂಕಿನಲ್ಲಿ ಏನು ಒಂದು ಕಬಿನಿ ಜಲಾಶಯ, ಶಿವಲಿಂಗ ಜಲಾಶಯ, ಧ್ವನಿಯನ್ನ ನಗು ಜಲಾಶಯ, ಅವ್ರ ಪಾಪ ಈ ಮೂರು ಏನು ತೆಂಗಿನಕಾಯಿ ಬಗ್ಗೆ ಮಾತಾಡ್ತಾರೆ. ಬಹಳಷ್ಟು ಮಳೆಯಿಂದ ಚಿಪ್ ತುಂಬಿ ಅವ್ರಿಗೆ ಇವತ್ತು ನಮ್ಮ ಶಿವಲಿಂಗೇಗೌಡರಿಗೆ ಕಬಿನಿ ಚಿಪ್ಪು. ಜಲಾಶಯದಲ್ಲಿ ಅವರು ಸುಮಾರು 70,000 ನೀರು ಕ್ಯೂಸೆಕ್ಸ್ ನಾವು ಅಧ್ಯಕ್ಷರೇ, ಇದರಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬಹಳಷ್ಟು ನೋವಾಗ್ತದೆ. ನನ್ನ ಅಧ್ಯಕ್ಷ ಬೇಕಂತ ಮಾತಾಡುದು ಅವರು ನೀವು ಎದ್ದೇಳ್ಬೇಕಂತೇಳಿ ಮಾತಾಡುದು, ನೀವು ಎದ್ದು ನಿಲ್ಬೇಕಂತ ಮಾತಾಡ್ತಾ ನೀವು ಎದ್ದು ನಿಲ್ತೀರಿ. ಮಾನ್ಯ ಅಧ್ಯಕ್ಷರೇ, ಎಂತಗೆ ನಿಮಗೆ ನಮ್ಮ ಕ್ಷೇತ್ರದಲ್ಲಿ ಅತ್ಯಂತ ಹಿಂದುಳಿದ ತಾಲೂಕು ಅಂತ ಏನ್ ಕರೀತಾರೆ ನಂಜುಂಡಪ್ಪ ಅವ್ರ ವರದಿ ಪ್ರಕಾರ ಬಹಳಷ್ಟು ನೋವಾಗ್ತದೆ ಎಲ್ಲ ಅಧ್ಯಕ್ಷ. ಇಯರ್ಫೋನ್ ಹಾಕಿ, ಶಿವಲಿಂಗ ಇಯರ್ಫೋನ್ ಹಾಕಿ, ನಮಗೆ 3 ಕಿವಿಗೆ earphone ಹಾಕಿ, ಶಿವಲಿಂಗ ನದಿಗಳು ಕುಡಿಯುತ್ತದೆ ಸನ್ಮಾನ್ಯ ಅಧ್ಯಕ್ಷರೇ. ನಿಮ್ಮನ್ನು ಎಬ್ಬಿಸ್ಬೇಕಂತಲೇ ಮಾತಾಡುದು. ನೀವು ಕಿವಿ ಕೊಡ್ಬೇಡಿ. 50% ಅಷ್ಟು ನದಿಗಳಿಂದ ಕೂಡಿರ್ತಕ್ಕಂಥ ಕ್ಷೇತ್ರ, ಇನ್ನು 40% ಕಾಡಿಂದ ತುಂಬಿರ್ತಕ್ಕಂಥ ಕ್ಷೇತ್ರ ಸನ್ಮಾನ್ಯ ಅಧ್ಯಕ್ಷರೇ. ನನಗೆ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಮನವಿ ಮಾಡೋದು ಇಷ್ಟೇನೆ ಸನ್ಮಾನ್ಯ ಅಧ್ಯಕ್ಷರೇ, ಬಹಳಷ್ಟು ಮನೆಗಳು ಹಾನಿಯಾಗಿದೆ, ಜೊತೆಗೆ ಸೇತುವೆಗಳು, ಸಂಪರ್ಕ ಇರತಕ್ಕಂಥ ಸೇತುವೆಗಳಿಗೆ ನಾವು ನಮ್ಮ ತಾಲೂಕಿಗೆ ಕೂಡ ಹೋಗಕ್ಕಾಗಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಏನು ಸರ್ಗೂರ್ ತಾಲೂಕಿದೆ, ನಾವೇನಿದ್ರು ಕೋಟೆಯಿಂದ ಸರ್ಗೂರ್ ತಾಲೂಕಿಗೂ ಹೋಗ್ಬೇಕಂದ್ರೆ ನಾವು ನಂಜನಗೂಡು ತಾಲೂಕಿಂದ ಬಳಸ್ಕೊಂಡು ಹೋಗ್ಬೇಕಾಗ್ತದೆ ಸನ್ಮಾನ್ಯ ಅಧ್ಯಕ್ಷರೇ. ಅದರಿಂದ ಈ ಸಂದರ್ಭದಲ್ಲಿ ತಮಗೆ ನಾನು ಮನವಿ ಮಾಡೋದಿಷ್ಟೇನೆ, ಸರ್ಕಾರದಲ್ಲಿ ಏನೇನು ಮಳೆ ಹಾನಿಯಿಂದ ಆಗಿರ್ತಕ್ಕಂಥ ಮನೆಗಳಿರ್ಬೋದು, ಸಂಪರ್ಕ ರಸ್ತೆಗಳು, ಸೇತುವೆಗಳು ಇರ್ಬೋದು, ಜೊತೆಗೆ ಗುಂಡಿಗಳಿರ್ಬೋದು, ಜೊತೆಗೆ ಹಸು ದನ ಕರುಗಳಿಗೆ ಇವತ್ತು ಬಹಳಷ್ಟು ನಮ್ಗೆ ಆಹಾರವನ್ನ ಕೊಡಕ್ಕಾಗ್ತಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಇದ್ರ ಬಗ್ಗೆ ಸರ್ಕಾರ ಹೆಚ್ಚಿನ ರೀತಿ ಗಮನವನ್ನ ಹರಿಸಬೇಕಾಗ್ತದೆ. ಇವತ್ತೇನಾದ್ರು ನಾವು ಸರ್ಗೂರ್ ತಾಲೂಕಿಗೆ ಹೋಗ್ಬೇಕಂದ್ರೆ ನಾವು ಪಕ್ಕದ ತಾಲೂಕಿರ್ತಕ್ಕಂಥ ನಂಜನಗೂಡು ತಾಲೂಕಿಗೆ ಹೋಗಿ ನಂತರ ನಾವು ಸರ್ಗೂರ್ ತಾಲೂಕಿಗೆ 50 ಕಿಲೋಮೀಟರ್ ಬಳಸ್ಕೊಂಡು ಹೋಗ್ಬೇಕಾಗ್ತದೆ ಅಧ್ಯಕ್ಷರೇ. ಇದು ಮುಖ್ಯವಾಗಿ ಅಲ್ಲೊಂದು ಮುಖ್ಯವಾದ ಸೇತುವೆ ಆದ್ರೆ ನಮ್ಗೆ ಬಹಳಷ್ಟು ಅನುಕೂಲ ಆಗ್ತದೆ ಅಧ್ಯಕ್ಷರೇ. ಅದರಿಂದ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡೋದಿಷ್ಟೇನೆ, ಕಬಿನಿ ಜಲಾಶಯದಿಂದ ಇವತ್ತು 3 ನದಿಗಳಿಂದ ನಾವು ಕೂಡಿರ್ತಕ್ಕಂಥ ಕ್ಷೇತ್ರ ಬಹಳಷ್ಟು ಅನುಕೂಲ ಆಗ್ತದೆ, ಬಹಳಷ್ಟು ನಮ್ಗೆ ನೋವಾಗ್ತದೆ. ಇವತ್ತು ಬಹಳಷ್ಟು ಚರ್ಚೆಗಳಾಗಿದೆ. ಅದರಿಂದ ನಮ್ಮ ಒಂದು ಕ್ಷೇತ್ರಕ್ಕೆ ಈ ಸಂದರ್ಭದಲ್ಲಿ ಸರ್ಕಾರ ಮುಖಾಂತರ ನಾವು ಮನವಿ ಮಾಡ್ತೀವಿ, ಹೆಚ್ಚಿನ ರೀತಿ ಅನುದಾನವನ್ನ ನಮ್ಮ ಹಿಂದುಳಿದ ತಾಲೂಕಿಗೆ ಕೊಡಬೇಕು. ನಮ್ಗೆ ಏನು ರಸ್ತೆ ಸಂಪರ್ಕ ಇಲ್ಲ, ಓಡಾಡಕ್ಕೆ ಅದಕ್ಕೆ ವ್ಯವಸ್ಥೆಯನ್ನ ಸರ್ಕಾರ ಮುಂದೆ ಬಂದು ಮಾಡಬೇಕು. ಬಹಳಷ್ಟು ಅತಿ ಹೆಚ್ಚು ಬಡವರಿರ್ತಕ್ಕಂಥ ತಾಲೂಕು ಸನ್ಮಾನ್ಯ ಅಧ್ಯಕ್ಷರೇ. ಆದ್ರಿಂದ ನಮ್ಗೆ ಓಡಾಡಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಸರ್ಕಾರಕ್ಕೆ ಮನವಿಯನ್ನ ಮಾಡಿ ನಮ್ಮ ಕ್ಷೇತ್ರಕ್ಕೆ ಹೆಚ್ಚಿನ ರೀತಿ ಅಭಿವೃದ್ಧಿನ ಪಡಿಸಿ ಯಾರ್ಯಾರು ಮುಳುಗಡೆದಂತ ಜನಗಳಿದ್ದಾರೆ ಅವ್ರನ್ನ ಶಿಫ್ಟಿಂಗ್ ಮಾಡಬೇಕು, ಬೇರೆ ಕಡೆಗೆ ಅವ್ರನ್ನ ಶಿಫ್ಟಿಂಗ್ ಮಾಡಿ ಅವ್ರಿಗೆ ಕಾಳಜಿ ಕೇಂದ್ರದಲ್ಲಿ ಇರ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಧ್ಯಕ್ಷ. ಈಗ ಆಲ್ರೆಡಿ 4-5 ಗ್ರಾಮಗಳು ಮುಳುಗಡೆ ಆಗಿದೆ ಸನ್ಮಾನ್ಯ ಅಧ್ಯಕ್ಷ. ನಾವು ಸರ್ಕಾರಕ್ಕೆ ಮನವಿ ಮಾಡಿ ಇವತ್ತು ನಮ್ಮ ತಾಲೂಕಿಗೆ ಹೆಚ್ಚಿನ ರೀತಿ ಓಡಾಡ್ತಕ್ಕಂಥ ರಸ್ತೆಗಳು ಮತ್ತೆ ಮುಳುಗಡೆದಂತ ವಿಲೇಜ್ಗಳನ್ನ ನಮ್ಮ ಗ್ರಾಮಗಳನ್ನ ಶಿಫ್ಟಿಂಗ್ ಮಾಡಬೇಕು. ಅದರಿಂದ ಈ ಸಂದರ್ಭದಲ್ಲಿ ಆಲ್ರೆಡಿ ಮನವಿ ಮಾಡ್ತೀವಿ, ಯಾಕಂದ್ರೆ ಕಬಿನಿ ಜಲಾಶಯ ಕಟ್ಟಡ ಸಂದರ್ಭದಲ್ಲಿ 48 ಹಳ್ಳಿಗಳು ಮುಳುಗಡೆ ಆಗಿದೆ ಸನ್ಮಾನ್ಯ ಅಧ್ಯಕ್ಷ. ಓಡಾಡಕ್ಕೆ ಅಲ್ಲಿ ಸಂಪರ್ಕ ರಸ್ತೆಗಳು ಇರ್ಬೋದು, ಕುಡಿಯೋ ವ್ಯವಸ್ಥೆ ಇರ್ಬೋದು, ಇದು ಮಾಡಿಕೊಡ್ಬೇಕು. ಜೊತೆಗೆ
ಹೆಚ್ಚಿನ ರೀತಿ ನಿಮ್ಮ ಮುಖಾಂತರ ನಮ್ಮ ಸರ್ಕಾರಕ್ಕೆ ನಾನು ಮನವಿ ಮಾಡೋದಿಷ್ಟೇನೆ, ಯಾರ್ಯಾರು ನಿರಾಶ್ರಿತರಿದ್ದಾರೆ ಅವ್ರ ನಿರಾಶ್ರಿತರಿರ್ತಕ್ಕಂಥವ್ರಿಗೆ ಆ ಪ್ರದೇಶವನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಇದು ವರ್ಷನೂ ಕೂಡ ನಮ್ಗೆ ಇದೇ ಪ್ರಾಬ್ಲಮ್ ಆಗ್ತಾ ಇದೆ ಅಧ್ಯಕ್ಷರೇ. ಅದರಿಂದ ತಮಗೆ ಕೈ ಮುಗಿದು ಮನವಿ ಮಾಡಿ ನನಗೆ ಮಾತನಾಡಲು ಅವಕಾಶವನ್ನು ತಾವು ಅಪ್ಪಾಜಿ ನಾಡಗೌಡ ತಮಗೆ ಧನ್ಯವಾದಗಳನ್ನ ಹೇಳ್ತೀನಿ ಅಧ್ಯಕ್ಷ.